ಶ್ರೀಗುರುಭ್ಯೋ ನಮಃ. ಹರಿ ಓಂ. ಚಂದ್ರಹಾಸೋಜ್ವಲಕರಾ ಶಾರ್ದೂಲವರವಾಹನಾ ಕಾತ್ಯಾಯಿನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ. ಆತ್ಮೀಯರೇ, ನವರಾತ್ರಿ ಹಬ್ಬದ 6ನೇ ದಿನವಾದ ಇಂದು ಆ ಜಗನ್ಮಾತೆ ದುರ್ಗೆಯ 6ನೇ ಸ್ವರೂಪವಾದಂತಹ ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿಯೋಣ. ಈಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಉಂಟಾದ ಕಥೆ ಬಹಳ ರೋಚಕವಾದದ್ದು. ಹಿಂದೆ ಕಥಾ ಎಂಬುವಂತಹ ಪ್ರಸಿದ್ಧ ಋಷಿಗಳಿದ್ದರು. ಅವರ ಪುತ್ರ ಕಾತ್ಯ ಎಂಬುವಂತಹ ಋಷಿ. ಇದೇ ಕಾತ್ಯನ ಗೋತ್ರದಲ್ಲೇ ವಿಶ್ವಪ್ರಸಿದ್ಧ ಮಹರ್ಷಿಗಳು ಶ್ರೀ ಕಾತ್ಯಾಯನ ಮಹರ್ಷಿಗಳು ಜನಿಸುತ್ತಾರೆ. ಇವರು ಭಗವತಿ ಪರಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಆಚರಿಸಿ ಸಾಕ್ಷಾತ್ ಭಗವತಿಯೇ ನನ್ನ ಪುತ್ರಿಯಾಗಿ ಜನಿಸಬೇಕು ಎಂದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮಹಿಷಾಸುರ ಎಂಬುವಂತಹ ರಾಕ್ಷಸನಿಂದ ಎಲ್ಲ ದೇವಾನುದೇವತೆಗಳ ಮೇಲೆ ಉಪಟಳ ಪ್ರಾರಂಭವಾಗುತ್ತೆ. ಎಲ್ಲ ದೇವಾನುದೇವತೆಗಳು ಆ ದೇವಿಯ ಬಳಿ ಬಂದು ಪ್ರಾರ್ಥನೆ ಮಾಡಿದಾಗ ರಾಕ್ಷಸನಿಂದ ರಕ್ಷಿಸಲು ಕಾತ್ಯಾಯನ ಮಹರ್ಷಿಗಳ ಪುತ್ರಿಯಾಗಿ ಈ ತಾಯಿ ಆವಿರ್ಭಾವಗೊಳ್ತಾಳೆ. ಒಮ್ಮೆ ಮಹಿಷಾಸುರನ ಶಿಷ್ಯರಾದಂತಹ ಚಂಡ ಮುಂಡ ಎಂಬುವ ರಾಕ್ಷಸರು ಈ ತಾಯಿಯನ್ನು ನೋಡಿ, ಈಕೆ ಬಹಳ ಸುಂದರವಾಗಿದ್ದಾಳೆ, ಮಹಿಷಾಸುರನಿಗೆ ಈಕೆಯೇ ತಕ್ಕ ಪತ್ನಿಯಾಗಬೇಕು ಎಂದುಕೊಂಡು ಮಹಿಷಾಸುರನ ಬಳಿ ಹೋಗಿ, ಆಕೆಯನ್ನು ನೀನು ವಿವಾಹವಾದರೆ ನಿನ್ನ ವೈಭವ ಇನ್ನೂ ಹೆಚ್ಚುತ್ತದೆ ಎಂದು ಹೇಳಿ ವಿಚಾರವನ್ನು ತಿಳಿಸ್ತಾರೆ. ಆಗ ಬಹಳ ಸಂತೋಷಗೊಂಡು ಮಹಿಷಾಸುರ ತನ್ನ ಮತ್ತೋರ್ವ ಶಿಷ್ಯನಾದಂತಹ ದುಂದುಭಿಯನ್ನು ಆಕೆಯ ಬಳಿ ಕಳಿಸ್ತಾರೆ. ದುಂದುಭಿ ಬಂದು ಕಾತ್ಯಾಯನಿಯಲ್ಲಿ ನೀನು ಮಹಿಷಾಸುರನನ್ನು ಮದುವೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಆ ತಾಯಿ ದುಂದುಭಿಗೆ ಹೇಳ್ತಾಳೆ, ನಿಮ್ಮ ಗುರುವಾದಂತಹ ಮಹಿಷಾಸುರನನ್ನು ಮದುವೆ ಮಾಡಿಕೊಳ್ಳಿಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಆದರೆ ನಮ್ಮ ಮನೆಯ ಪದ್ಧತಿ ಪ್ರಕಾರ ನನ್ನ ಜೊತೆ ಯಾರು ಯುದ್ಧ ಮಾಡಿ ಗೆಲ್ಲುತ್ತಾರೋ ಅವರನ್ನು ನಾನು ವರಿಸುತ್ತೇನೆ ಅಂತ ಹೇಳಿ ದುಂದುಭಿಗೆ ಹೇಳಿ ಕಳಿಸ್ತಾಳೆ. ತದೋ ರೀತಿ ದುಂದುಭಿ ಮಹಿಷಾಸುರನಿಗೆ ನೀನು ಯುದ್ಧ ಮಾಡಿ ನಂತರ ಆಕೆಯನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಹೇಳಿದಾಗ ಮಹಿಷಾಸುರ ವೀರಾವೇಶವಾಗಿ ಈಕೆ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧದಲ್ಲಿ ಘೋರವಾದ ರೂಪವನ್ನು ಕಾಳಿದಂತಹ ಈ ಜಗನ್ಮಾತೆ ಚಂಡಮುಂಡರನ್ನು, ದುಂದುಭಿಯನ್ನು, ರಕ್ತಬೀಜಾಸುರನನ್ನು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಕಟ್ಟ ಕಡೆಯಲ್ಲಿ ಮಹಿಷಾಸುರನ ಬಳಿ ಬರ್ತಾಳೆ. ಮಹಿಷ ತನ್ನ ಘೋರವಾದ ರೂಪವಾದ ಮಹಿಷ ಮುಖಿಯನ್ನು ತೋರಿಸುತ್ತಾನೆ. ಆತನ ತಲೆಯ ಮೇಲೆ ಕುಳಿತು ಖಡ್ಗದಿಂದ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ. ಈ ರೀತಿ ಕಾತ್ಯಾಯನಿಯಾಗಿ ದುಷ್ಟ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ದೇವಾನುದೇವತೆಗಳನ್ನು, ಇಡೀ ವಿಶ್ವವನ್ನು ಅನುಗ್ರಹಿಸುತ್ತಾಳೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ವಿಭೂಷಿತಂ ಪಾತುನಃ ಸರ್ವಭೀತಿಭ್ಯಃ ಕಾತ್ಯಾಯಿನಿ ನಮೋಸ್ತುತೆ ಎನ್ನುತ್ತಾ ನಾವೆಲ್ಲರೂ ಸರ್ವಭಾವದಿಂದ ಜಗನ್ಮಾತೆಗೆ ಶರಣಾಗಿ ಅವಳ ಪೂಜೆ ಉಪಾಸನೆಯಲ್ಲಿ ಸದಾ ತತ್ಪರರಾಗಿರಬೇಕು. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.